ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕ ಅಕಾಡೆಮಿ. ಸೊ ಚಲನ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ ನೆನ್ನೆ, ಬಟ್ ಇವಾಗ ಚಲನ್ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಪ್ಲೀಸ್ ಡೌನ್ಲೋಡ್ ದ ಚಲನ್ ಆ್ಯಂಡ್ ಫೀಸ್ನ ಹೋಗ್ಬಿಟ್ಟು ನಿಯರೆಸ್ಟ್ ಬ್ಯಾಂಕಲ್ಲಿ ತುಂಬ್ರಿ, RTGS ಅಥವಾ ನೆಫ್ಟ್ ಮಾಡಿ ತುಂಬ್ರಿ. ರೈಟ್. ಸೊ ಈಗ ಮೇಕ್ ಶೋರ್ ದ್ಯಾಟ್ ಚಲನ್ನಲ್ಲಿ 3 ಕಾಪಿ ಇರುತ್ತೆ. ಒಂದು ಕ್ಯಾಂಡಿಡೇಟ್ ಕಾಪಿ, ಒಂದು ಬ್ಯಾಂಕ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ. 3 ಕಾಪಿ ಇರುತ್ತೆ. ಸೊ ಈ 3 ಕಾಪಿಯಲ್ಲಿ ನೀವು ಫೀಸ್ನ ಪೇ ಮಾಡಿದಾದ್ಮೇಲೆ ಬ್ಯಾಂಕ್ದವರು ಬ್ಯಾಂಕ್ ಕಾಪಿನ ಇಟ್ಕೋತಾರೆ, ನಿಮಗೆ ಕ್ಯಾಂಡಿಡೇಟ್ ಕಾಪಿ ಮತ್ತು ಕಾಲೇಜ್ ಕಾಪಿನ ಕೊಡ್ತಾರೆ. ಸೊ ಅದನ್ನು ಭದ್ರವಾಗಿ ಇಟ್ಕೊಳ್ರಿ. ಸೊ ನೆನ್ನೆ ತುಂಬ ಜನ ಡೌಟ್ಸ್ ಕೇಳ್ತಾಯಿದ್ರು, ಯಾವ್ಯಾವ ಡಾಕ್ಯುಮೆಂಟ್ಸ್ನ ನಾವು ತೊಗೊಂಡು ಹೋಗ್ಬೇಕು ಸರ್ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ. ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡವರು ಫೀಸ್ನ ಪೇ ಮಾಡಿಬಿಟ್ಟು 5ನೇ ತಾರೀಕೊಳಗೆ ಹೋಗಿ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡರು ನೀವು ಕೂಡ ಫೀಸ್ನ 5ನೇ ತಾರೀಕೊಳಗಡೆ ಪೇ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಗೆಟ್ ರೆಡಿ ಟು ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಯಾವಾಗ ಬಿಡ್ತಾ ನಿಮಗೆ ನಾನು ತಿಳಿಸ್ಕೊಡ್ತೀನಿ, ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಅದು ರಿಲೀಸ್ ಆದ ತಕ್ಷಣ ತಿಳಿಸ್ಕೊಡ್ತೀನಿ. ರೈಟ್. ಚಾಯ್ಸ್ 3ದವ್ರು ಏನು ಮಾಡಬೇಕು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೆರಿ ಸೂನ್ ನಾವು ಗೋಟ್ ಅಪ್ಲೋಡ್ ಅನದರ್ ವೀಡಿಯೋ. ಸೊ ಅಲ್ಲಿ ಚಾಯ್ಸ್ 3ದವ್ರು ಏನೇನು ಮಾಡಬೇಕು, ವಾಟ್ ಆರ್ ದಿ ಕಂಡೀಷನ್ಸ್ ಆರ್ ದೇರ್ ಫಾರ್ ಚಾಯ್ಸ್ 3, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನಥಿಂಗ್ ಟು ವರಿ. ಇವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕು ಸರ್ ನಾವು, ವಿಚ್ ಆರ್ ದ ಡಾಕ್ಯುಮೆಂಟ್ಸ್ ವಿ ಹ್ಯಾವ್ ಟು ಕ್ಯಾರಿ ವೈಲ್ ರಿಪೋರ್ಟಿಂಗ್ ಟು ದ ಕಾಲೇಜ್. ವೆರಿ ಸಿಂಪಲ್. ಇಲ್ಲಿ ಕ್ಲಾಸ್ ಐ ಅನ್ನೋದು ನೋಡ್ರಿ, ರಿಪೋರ್ಟ್ ದ ಕಾಲೇಜ್ ಅಲಾಂಗ್ ವಿತ್ ಅ ಕಾಲೇಜ್ ಕಾಪಿ ಆಫ್ ಚಲನ್. ಸೊ ನಿಮ್ಮ ಚಲನ್ನಲ್ಲಿ ಕಾಲೇಜ್ ಕಾಪಿ ಅಂತ ಇರುತ್ತೆ. ಒಂದ್ಸತಿ ಫೀಸ್ನ ಪೇ ಮಾಡಿದ್ಮೇಲೆ ಬ್ಯಾಂಕ್ನವರು ಕಾಲೇಜ್ ಕಾಪಿನ ಕೊಡ್ತಾರೆ ಹರಿದ್ಬಿಟ್ಟು. ಸೊ ಆ ಕಾಲೇಜ್ ಕಾಪಿನ ತೊಗೊಂಡು ಹೋಗಬೇಕು. ನೆಕ್ಸ್ಟು ಅಡ್ಮಿಷನ್ ಆರ್ಡರ್. ಸರ್ ಅಡ್ಮಿಷನ್ ಆರ್ಡರ್ ಎಲ್ಲಿ ಸಿಗುತ್ತೆ ಸರ್? ಒಂದು ಸ್ವಲ್ಪ ಇಲ್ಲ, ಎಫ್ ಅನ್ನೋ ಕ್ಲಾಸ್ನ ಓದ್ರಿ. ಆಫ್ಟರ್ ದ ರಿಸಿಪ್ಟ್ ಆಫ್ ದ ಪೇಮೆಂಟ್ ಬ್ಯಾಂಕ್ ವಿಲ್ ರಿಟರ್ನ್ ಟು ದ ಕ್ಯಾಂಡಿಡೇಟ್ ಕಾಪಿ. ನಿಮ್ಮ ಕ್ಯಾಂಡಿಡೇಟ್ ಕಾಪಿನ ಕೊಡ್ತಾರೆ. ಜಿ ಕ್ಲಾಸ್ ನೋಡ್ರಿ, ಆಫ್ಟರ್ 1 hour ಆಫ್ ಮೇಕಿಂಗ್ ದ ಪೇಮೆಂಟ್. ನೀವು ಪೇಮೆಂಟ್ ಮಾಡಿ 1 hour ಆದಮೇಲೆ ನಿಮ್ಮ ಪೋರ್ಟಲ್ನಲ್ಲಿ ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗಿರುತ್ತೆ. ಸೊ ಇಮ್ಮಿಡಿಯೇಟ್ಲಿ ಆಫ್ಟರ್ ಪೇಯಿಂಗ್ ದ ಅಮೌಂಟ್ 1 hour ಆದಮೇಲೆ ಪೋರ್ಟಲ್ಗೆ ಲಾಗಿನ್ ಆಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಬಿಟ್ಟ ತಕ್ಷಣ ಹೇಳ್ತೀನಿ ಅಡ್ಮಿಷನ್ ಆರ್ಡರ್, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು. ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಿಗ್ನೇಚರ್ನ ಅಡ್ಮಿಷನ್ ಆರ್ಡರ್ ಮೇಲೆ ಹಾಕ್ರಿ. ಸೊ ಇವಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಒಂದು ಕಾಲೇಜ್ ಕಾಪಿ ಆಫ್ ಚಲನ್, ನೀವು ಫೀಸ್ ಏನು ಮಾಡಿರ್ತೀರ ಕಾಲೇಜ್ ಕಾಪಿ. ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿದ್ದು. ಅದಾದಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್. ಹಂಗಾರೆ ಯಾವ್ಯಾವ ಸರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ಯಾವು? ನಿಮ್ಗೆ ನೆನಪಿರ್ಬೋದು, ಕ್ಲಾಸ್ ಎ, ಕ್ಲಾಸ್ ಎನ್ ಯಾರು ಕೂಡ ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿಲ್ಲ, ನೀವು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಎಕ್ಸೆಪ್ಟ್ ಕ್ಲಾಸ್ ಎ, ಕ್ಲಾಸ್ ಎಂದವರು ಆಫ್ಲೈನ್ ವೆರಿಫಿಕೇಷನ್ ಆದವ್ರಿಗೆ ಆಲ್ರೆಡಿ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಸಹ ಇರುತ್ತೆ. ಸೊ ಆ ಡಾಕ್ಯುಮೆಂಟ್ಸ್ನ ಅವ್ರು ತೊಗೊಂಡು ಹೋದರೆ ಸಾಕು. ಬಟ್ ಕ್ಲಾಸ್ ಎ, ಕ್ಲಾಸ್ ಎಂದವ್ರಿಗೆ ಯಾವ ಡಾಕ್ಯುಮೆಂಟ್ಸು ಮಾಡ್ಕೋಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ, ಬಿಕಾಸ್ ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿಲ್ಲ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು? ಒಂದು ಕಾಲೇಜ್ ಕಾಪಿ ಆಫ್ ಚಲನ್, 2 ಅಡ್ಮಿಷನ್ ಆರ್ಡರ್, ನೆಕ್ಸ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದರೆ 10th ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ದ ಸೆಮಿಸ್ಟರ್. ಕೆಲವೊಬ್ಬರು 5ನೇ ಸೆಮಿಸ್ಟರ್ 6ನೇ ಸೆಮಿಸ್ಟರ್ನ ಕ್ಲಿಯರ್ ಮಾಡಿಲ್ಲ, ಗೋಲ್ಡನ್ ಚಾನ್ಸ್ ಬರೆದಿದ್ದೀರಾ, ನಥಿಂಗ್ ಟು ವರಿ. ಕಾಲೇಜಸ್ ಆರ್ ಫ್ಲೆಕ್ಸಿಬಲ್ ಇನಫ್ ಟು ಗಿವ್ ಅ ಟೈಮ್. ಸೊ ಆದಷ್ಟು ಬೇಗ ಲೈಕ್ ಯೂನಿವರ್ಸಿಟಿ ಅವರು ಒನ್ಸ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ರಿಸಲ್ಟ್, ಬೇಗ ಆ ಒಂದು ಸರ್ಟಿಫಿಕೇಟ್ನ ತೊಗೊಂಡ್ಬಿಟ್ಟು ಸೊ ಕಾಲೇಜಿಗೆ ಕೊಡಬಹುದು, ಸಮಸ್ಯೆ ಇಲ್ಲ. ರೈಟ್. ನೆಕ್ಸ್ಟು ಡಿಗ್ರಿ ಸರ್ಟಿಫಿಕೇಟ್, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಸೊ ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಆದರೂ ಕೊಡಿ, PDC ಆದರೂ ಕೊಡಿ. ಕೆಲವೊಂದು ಯೂನಿವರ್ಸಿಟಿಲಿ PDC ಕೊಡಲ್ಲ, ದೇ ಆರ್ ಗೋಯಿಂಗ್ ಟು ಗಿವ್ ಎ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಅವರು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಅಗೇನ್ ಕಾಲೇಜಸ್ ಆರ್ ಫ್ಲೆಕ್ಸಿಬಲ್ ಇನಫ್ ಟು ಅಕ್ಸೆಪ್ಟ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ನ ತೊಗೋತಾರೆ. ಬಟ್ PDC ನೀವು ತಂದು ಕೊಡಲೇಬೇಕು, ಅಥವಾ ಡಿಗ್ರಿ ಸರ್ಟಿಫಿಕೇಟ್ ತಂದು ಕೊಡಲೇಬೇಕು. ಅದನ್ನು ಕಾಲೇಜಿಂದ ತೊಗೊಳ್ರಿ, ಯೂನಿವರ್ಸಿಟಿಯಿಂದ ತೊಗೊಳ್ರಿ, ಎಲ್ಲಿಂದ ತೊಗೊಳ್ರಿ, ಕೊಡ್ತಾರೆ. ಸೊ 2ರಲ್ಲಿ ಒಂದು ತೊಗೊಂಡೋಗಿ ಆಮೇಲೆ ಕೊಡ್ರಿ. ಬಟ್ ಆಸ್ ಆಫ್ ನಾವು ಇಲ್ಲವೇ ಇಲ್ಲ ಸರ್, 5ನೇ ತರಗತಿ ಒಳಗೆ ಆಗೋದೇ ಇಲ್ಲ ಅಂದರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದ್ರೂ ಕೂಡ ನಡೆಯುತ್ತೆ, ಹೋಗಿಬಿಟ್ಟು ಕಾಲೇಜಿಗೆ ಕೊಡಿ, ಸಮಸ್ಯೆ ಇಲ್ಲ, ನಥಿಂಗ್ ಟು ವರಿ. ರೈಟ್. 4th ಒನ್, ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್. ಆಲ್ರೆಡಿ ನಿಮ್ಮ ಹತ್ರ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಇದ್ದಾವೆ. ಮಿನಿಮಮ್ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ಆಲ್ರೆಡಿ ಇದೆ. ಸೊ ವಿಚ್ ಇಸ್ ಅಟೆಸ್ಟೆಡ್ BEO ಮತ್ತು BEO ಅಥವಾ DDPU ಇಂದ ಅಟೆಸ್ಟೆಡ್ ಆಗಿರುವಂತಹ ಸ್ಟಡಿ ಸರ್ಟಿಫಿಕೇಟ್ 7 ವರ್ಷದ ಇದ್ದೇ ಇದೆ ನಿಮ್ಮ ಹತ್ರ, ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಆ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಕೂಡ ತೊಗೊಂಡು ಹೋಗಿ. ನೆಕ್ಸ್ಟು ರಿಸರ್ವೇಷನ್. ಯಾರು SC ಇದ್ದರೆ, ST ಇದ್ದರೆ, ಹೈದರಾಬಾದ್ ಕರ್ನಾಟಕ ಇದ್ದರೆ, 2A ಇದ್ದರೆ, 2B ಇದ್ದರೆ, 3A ಇದ್ದರೆ, 3B ಇದ್ದರೆ, ಯಾವ್ಯಾವ ರಿಸರ್ವೇಷನ್ ಯಾರ್ಯಾರಿಗೆ ಬರುತ್ತಲ್ಲ ಆ ರಿಸರ್ವೇಷನ್ ಬೆನಿಫಿಟ್ ಕ್ಲೇಮ್ ಮಾಡುವಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, ಅದನ್ನು ಕೂಡ ತೊಗೊಂಡು ಹೋಗಿ. ಒಂದು ಡೌಟ್ ಬರುತ್ತೆ, ಸರ್ ನಂದು ಹೈದರಾಬಾದ್ ಕರ್ನಾಟಕ ಅಥವಾ ನಂದು 3A, ಬಟ್ ನನಗೆ GML ಅಲಾಟ್ ಆಗಿದೆ, ಸೀಟು MBA ಸೀಟ್ GML ಅಲಾಟ್ ಆಗಿದೆ, ನಾನೇನು ಮಾಡೋದು ಸರ್? ನೀವು ಕೂಡ ತೊಗೊಂಡು ಹೋಗಲೇಬೇಕು. ಬರೀ ನಿಮ್ಮ ಸೀಟು GML ಅಲಾಟ್ ಆಗಿದೆ, ಬಟ್ ನಿಮ್ಮ ರಿಸರ್ವೇಷನ್ ಈಸ್ ಸ್ಟಿಲ್ 3A.
ನಿಮ್ಮ ರಿಸರ್ವೇಷನ್ ಸ್ಟಿಲ್ 3. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಎಸ್ ಟಿ ಇಂದ ಇದ್ದಾರೆ, ಅವ್ರಿಗೆ GML ಅಲಾಟ್ ಆಗಿದೆ. ಸರ್ ನನಗೆ SC ಕ್ಯಾಟಗರಿ, ನಂದು ST ಕ್ಯಾಟಗರಿ ಕ್ಲೇಮ್ ಆಗಲ್ವಾ? ಹಾಗೆ ಆಗುತ್ತೆ. ಸೊ ದಟ್ಸ್ ವೈ ನಿಮ್ಮ ಫೀಸು ಕಮ್ಮಿ ಇದೆ. ಸೊ ನೀವು ಅದಕ್ಕೋಸ್ಕರ ನೀವು SC ಅಥವಾ ST ಇದ್ದರೆ ಆ ಒಂದು ರಿಸರ್ವೇಷನ್ ಕ್ಲೇಮಿಂಗ್ ಸರ್ಟಿಫಿಕೇಟ್ ಕೂಡ ತೊಗೊಂಡು ಹೋಗಲೇಬೇಕು. ಯಾರ್ಯಾರು ಯಾವ್ಯಾವ ಕ್ಲೇಮ್ ಮಾಡ್ತಾರೆ ಅಂತ ತೊಗೊಂಡು ಹೋಗಿ. ನೆಕ್ಸ್ಟು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ವೆರಿ ಇಂಪಾರ್ಟೆಂಟ್. ಸೊ RD ನಂಬರ್ ಕರೆಕ್ಟಾಗಿರಬೇಕು, ಆಮೇಲೆ ಅದು ಎಕ್ಸ್ಪೈರ್ ಆಗಿರಬಾರ್ದು. ದ ವ್ಯಾಲಿಡಿಟಿ 5 years ಇರುತ್ತಲ್ಲ, ಸೊ ಅದು ಎಕ್ಸ್ಪೈರ್ ಆಗಿರಬಾರ್ದು. ಸೊ ಅದನ್ನು ರಿನ್ಯೂ ಮಾಡಿಸ್ಕೊಂಡು ತೊಗೊಂಡು ಹೋಗ್ರಿ, ಸಮಸ್ಯೆ ಇಲ್ಲ. ಫೈನ್. ಸೊ ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಸೊ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. 1 ಕಾಲೇಜ್ ಕಾಪಿ ಆಫ್ ಚಲನ್, 2 ಅಡ್ಮಿಷನ್ ಆರ್ಡರ್ ವಿಚ್ ಆರ್ ಸೈನ್ಡ್ ಬೈ ಯು, ಆ್ಯಂಡ್ 3rd set of documents are original documents of 10th marks card, 2nd PUC marks card, degree marks card of all the semester, degree certificate of PDC ಯಾರ್ಯಾರೆಲ್ಲ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ನ ಆಸ್ ಆಫ್ ನಾವು ತೊಗೊಂಡೋಗ್ರಿ, ಬಟ್ ನೆಕ್ಸ್ಟ್ PDC ತೆಗೆಸ್ಕೊಡ್ರಿ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಆಫ್ ಮಿನಿಮಮ್ 7 years. ರೈಟ್. ನೆಕ್ಸ್ಟು ರಿಸರ್ವೇಷನ್ ಕ್ಲೇಮಿಂಗ್ಸ್ ಬೆನಿಫಿಟ್ ಯಾವುದು 2A ಇದ್ದರೆ 2A, 3B ಇದ್ದರೆ 3B, 3A ಇದ್ದರೆ 3A, ಯಾವ್ಯಾವ ಇರುತ್ತೆ ಅದು ಕೊಡಿ. ಅದಾದಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಬಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರಲ್ಲಿ ಇರಬೇಕು. ಆಲ್ರೆಡಿ ಇದನ್ನೆಲ್ಲ ತೆಗ್ಸಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಂತ ತೆಗ್ಸಿದ್ರೆ ಅದು ನಿಮ್ಮ ಹೆಸರಲ್ಲಿ ಇರಬೇಕು. ಸೊ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಕೂಡ ತೊಗೊಂಡು ಹೋಗಿ. ಈ ಎಲ್ಲದ್ರ ಜೊತೆಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ. ರೈಟ್. ನೆಕ್ಸ್ಟು ಫಾರ್ ದೋಸ್ ಹೂ ಆರ್ ಫ್ರಮ್ non-Karnataka background, so you guys have to do and have to submit migration certificate from your institution. So for that also enough time is there, nothing to worry, but get it done. So you have to get the migration certificate from your institution which is outside of Karnataka. So ಅದೆಲ್ಲಿದೆ ಅಲ್ಲಿಂದ ತರಿಸ್ಕೋಬೇಕು. ಆ್ಯಂಡ್ ಕರ್ನಾಟಕ ಸ್ಟೂಡೆಂಟ್ಸ್ ಆಲ್ಸೋ ಮೈಗ್ರೇಷನ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಸೊ ನೀವು ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿ ಚೇಂಜ್ ಮಾಡುವಾಗ ಅದನ್ನು ಕೊಡಬೇಕಾಗುತ್ತೆ. ಬಟ್ ಅದಕ್ಕೂ ಕೂಡ ಟೈಮ್ ಇರುತ್ತೆ. ಸೊ ಕರ್ನಾಟಕ ಸ್ಟೂಡೆಂಟ್ಸ್ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ, ಮೈಗ್ರೇಷನ್ ಸರ್ಟಿಫಿಕೇಟ್ನ ಆಮೇಲೆ ನೀವು ಕೊಡಬಹುದು. ಸೊ ದೀಸ್ ಆರ್ ದ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಟು ಸಬ್ಮಿಟ್ ವೈಲ್ ರಿಪೋರ್ಟಿಂಗ್ ಟು ದ ಕಾಲೇಜ್. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ರಿ, ಸೆಟ್ ಮಾಡಿ ಇಟ್ಕೊಳ್ರಿ. ಡೆಫಿನೆಟ್ಲಿ ಇದು ನೀವು ಹೋಗಿ ಆರಾಮಾಗಿ ಅಡ್ಮಿಟ್ ಆಗಿ ಅಥವಾ ಕಾಲೇಜ್ಗೆ ರಿಪೋರ್ಟ್ ಆಗ್ಬೋದು. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೆನ್ನೆ ನಾನು ಒಂದೆರಡು 3 ಕಮೆಂಟ್ನ ನೋಡಿದೆ. ಸೊ ಇನ್ ದ್ಯಾಟ್ ಕಮೆಂಟ್ ಲೈಕ್ ಫಾಲ್ಸ್ ಇನ್ಫಾರ್ಮೇಷನ್ ಅದು ಇದು ಅಂತ ಹೇಳಿದ್ರು. ನಾವು ಒಂದು ಸತಿ ಸರ್ವರ್ ಇಶ್ಯೂ ಅಂತ ಬರ್ತಾಯಿತ್ತು, ಚಲನ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ, ಚಲನ್ ಡೌನ್ಲೋಡ್ ಲಿಂಕ್ ಬಿಟ್ಟಿರಲಿಲ್ಲ, ಚಲನ್ ಡೌನ್ಲೋಡ್ ಲಿಂಕ್ ಬಿಟ್ಟಿದ್ರು, ಬಟ್ ಸರ್ವರ್ ಇಶ್ಯೂ ಆಗಿರೋದ್ರಿಂದ ಚಲನ್ ಡೌನ್ಲೋಡ್ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಯಾವುದೂ ಫಾಲ್ಸ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಡೆಫಿನೆಟ್ಲಿ ನಾನು ಮಾಡೋದಿಲ್ಲ. ಯಾಕಂದರೆ ಹಂಗೆ ಮಾಡ್ಬೇಕಂತ ದಿನಕ್ಕೆ 4-5 ವೀಡಿಯೋ ನಾನು ಸುಮ್ಮನೆ ಮಾಡ್ಬೋದಾಯಿತು, ಬಟ್ ಐ ವಿಲ್ ನಾಟ್ ಡೂ ದ್ಯಾಟ್. ಸೊ ಏನು ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನೇ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಐ ಹೋಪ್ ಯು ಗೈಸ್ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇದೆ. ನೆನ್ನೆ ವೀಡಿಯೋ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಇರಿ. ಸೊ ಇನ್ನೂ ಏನಾದ್ರು ಹೊಸ ಇನ್ಫಾರ್ಮೇಷನ್ ಬಂದರೆ ಚಾಯ್ಸ್ 3 ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಏನೇನು ಮಾಡಬೇಕು, ಏನೇನು ಮಾಡಬಹುದು, ವಾಟ್ ಆರ್ ದ ಪಾಸಿಬಿಲಿಟೀಸ್ ಕೂಡ ಅಂತ ನಾನು ಹೇಳ್ಕೊಡ್ತೀನಿ. ರೈಟ್. ಸೊ ಐ ಥಿಂಕ್ ಇದೆಲ್ಲ ಕೂಡ ಅರ್ಥ ಆಯ್ತು ಅನ್ಕೋತೀನಿ. ಸೊ ಏನೋ ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಡೆಫಿನೆಟ್ಲಿ ಐ ವಿಲ್ ಜಸ್ಟ್ ಮೇಕ್ ಅನದರ್ ವಿಡಿಯೋ ಆನ್ ದ್ಯಾಟ್ ಸ್ಟಫ್ ಆಲ್ಸೋ. ಸೊ ಥ್ಯಾಂಕ್ ಯು ಸೊ ಮಚ್. ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಗಾಡ್ ಬ್ಲೆಸ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.